ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆ ಫಲಿತಾಂಶಗಳು ಇವತ್ತು ಪ್ರಕಟವಾಗ್ತಾ ಇರೋದು. ಬುದ್ಗಾಮ್ನಲ್ಲಿ ಈಗ ಒಮರ್ ಅಬ್ದುಲ್ಲಾಗೆ ಜಯ ಸಿಕ್ಕಿದೆ. 18,485 ಮತಗಳಿಂದ ಒಮರ್ ಅಬ್ದುಲ್ಲಾಗೆ ಜಯ ಸಿಕ್ಕಿರೋದು. ಗಂದರ್ಬಾಲ್ ಕ್ಷೇತ್ರದಲ್ಲಿ 10,000 ಮತಗಳಿಂದ ಒಮರ್ ಅಬ್ದುಲ್ಲಾಗೆ ಲೀಡ್ ಸಿಗ್ತಾ ಇದೆ. 2 ಕ್ಷೇತ್ರಗಳಿಂದ ಸ್ಪರ್ಧಿಸಿದ್ರು ಒಮರ್ ಅಬ್ದುಲ್ಲಾ. ಅದರ ಪ್ರಭಾವ ಬೀರಬೇಕು ಅಂತ ಬುದ್ಗಾಮ್ನಲ್ಲಿ ಒಮರ್ ಅಬ್ದುಲ್ಲಾಗೆ ಜಯ ಸಿಕ್ಕಿದೆ. ಇನ್ನೊಂದು ಕಡೆಗೆ ಲೀಡಲ್ಲಿ 18,485 ಮತಗಳಿಂದ ಜಯವನ್ನ ಪಡ್ಕೊಂಡಿರು. ಗಂದರ್ಬಾಲ್ ಕ್ಷೇತ್ರದಲ್ಲಿ 10,000 ಮತಗಳಿಂದ ಈಗ ಲೀಡ್ನಲ್ಲಿ ಇದ್ದಾರೆ. ಸೊ 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದ್ರು. ಕರ್ನಾಟಕದಲ್ಲಿ ಹೇಗೆ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರ, ಇನ್ನೊಂದು ಕಡೆಗೆ ಬಾದಾಮಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಅದರ ಎಫೆಕ್ಟ್ಗಳಾಗಬೇಕು, ಅದರ ಪರಿಣಾಮಗಳು ಬೀರಬೇಕು ಅನ್ನೋ ದೃಷ್ಟಿಯಿಂದ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಆರಂಭದಲ್ಲಿ ಚುನಾವಣೆಗೆ ಸ್ಪರ್ಧೆನೇ ಮಾಡಲ್ಲ ಅಂತ ಇದ್ರು. ಬಟ್ ಆಮೇಲೆ ಅವ್ರಿಗೆ ಒತ್ತಾಯವನ್ನ ಮಾಡಿ ಅವ್ರನ್ನ ಸ್ಪರ್ಧೆ ಮಾಡೋ ರೀತಿಯಲ್ಲಿ ಮಾಡಿದ್ರು. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಜಮ್ಮು ಕಾಶ್ಮೀರಕ್ಕೆ ವಿಚಾರಕ್ಕೆ ಹೋಗೋದಾದ್ರೆ ಬಿಜೆಪಿ ಗೇನ್ ಮಾಡ್ಕೊಂಡಿರೋದ್ರಲ್ಲಿ ತನ್ನ ಏಕಪಕ್ಷೀಯವಾಗಿ ಸ್ಪರ್ಧೆಯನ್ನ ಮಾಡಿ ಅಲ್ಲಿ ಇಷ್ಟೊಂದು ಮತಗಳನ್ನ ಪಡ್ಕೊಂಡಿರುವಂಥದ್ದು ಫಸ್ಟ್ ಟೈಮ್ ಅಂತ ಇರುವಂಥದ್ದು. ಇನ್ನೊಂದು ಕಡೆಗೆ ಎನ್ಸಿಗೆ ತುಂಬಾ ಹೆಲ್ಪ್ ಆಗಿ ನಿಂತ್ಕೊಂಡಿರುವಂಥದ್ದು ಪಿಡಿಪಿಯ ಬ್ಯಾಕ್ ಅಂತ ಕಾಣಿಸುತ್ತೆ. ಯಾವಾಗ ಪಿಡಿಪಿ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಳ್ತು, ಅಲ್ಲಿರುವಂಥ ಜನ ಒಂಚೂರು ರಿವರ್ಸ್ ಆದಂಗೆ ಕಾಣಿಸ್ತು. ಅದರ ಜೊತೆಗೆ ಅಲ್ಲಿ ಪಿಡಿಪಿಯಲ್ಲಿ ಮುಖ್ಯಮಂತ್ರಿ ಫೇಸ್ ಯಾರು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಕಾರಣ ಮೇಡಮ್ ಅವರು ಸ್ಪರ್ಧೆ ಮಾಡಲ್ಲ ಅಂತ ನಿರಾಕರಣೆ ಮಾಡಿದ್ದು. ಹಾಗಾಗಿ ವೋಟ್ ಕನ್ಸೋಲ್ಡೇಟ್ ಆಗಿ ಎನ್ಸಿ ಕಡೆಗೆ ಟರ್ನ್ ಆಗಿತ್ತ. ಕಾಂಗ್ರೆಸ್ನ ಯಾಕೆ ಕೈ ಹಿಡಿಲಿಲ್ಲ ಜನ? ಬರೀ 8 ಸೀಟ್ಗಳನ್ನ ಮಾತ್ರ ಯಾಕೆ ಕೊಡೋಕೆ ಸಕ್ಷಮವಾಗ್ತಾ ಇದ್ದಾರೆ? 2 ರೀಸನು. ಒಂದನೇದಾಗಿ ನಾನು ಆಗ್ಲೇ ಹೇಳ್ತಿದ್ದಂತೆ ಜಮ್ಮು ಕಾಶ್ಮೀರದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಅಲ್ಲಿಯ ಜನರು ಹೆಚ್ಚಿನ ಮನ್ನಣೆಯನ್ನು ಕೊಡ್ತಾರೆ. ಮತ್ತು ಚುನಾವಣೆ ಸಂದರ್ಭದಲ್ಲಿ ಅವರನ್ನು ಹೆಚ್ಚು ಆಯ್ಕೆ ಮಾಡುವಂಥದ್ದನ್ನು ಕೂಡ ನಾವು ಈ ಹಿಂದೆ ಗಮನಿಸಿದ್ದೀವಿ. ಮುಖ್ಯವಾಗಿ ಬಿಜೆಪಿ ಈ ಬಾರಿ ಹೆಚ್ಚಿನ ನಿರೀಕ್ಷೆಯಲ್ಲಿತ್ತು. ಯಾಕೆಂದರೆ ಒಂದು ಕ್ಷೇತ್ರವಾರು ಡಿಲಿಮಿಟೇಷನ್ಗಳಾಗಿತ್ತು. ಜಮ್ಮು ಕಾಶ್ಮೀರದಲ್ಲಿ 47, ಜಮ್ಮುವಿನಲ್ಲಿ 43 ಕಾನ್ಸ್ಟಿಟ್ಯುಯೆನ್ಸಿಗಳನ್ನು ಡಿವೈಡ್ ಮಾಡಲಾಗಿತ್ತು. ಹೀಗಾಗಿ ಜಮ್ಮುವಿನಲ್ಲಿ ಹೆಚ್ಚಿನ ಕ್ಷೇತ್ರಗಳು ಬಿಜೆಪಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿತ್ತು. ಇದರ ಜೊತೆಗೆ ಕಾಶ್ಮೀರದಲ್ಲೂ ಕೂಡ ಕೆಲವೊಂದಿಷ್ಟು ಪಕ್ಷೇತರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋ ಮೂಲಕ ಅಲ್ಲೂ ಕೂಡ ಒಂದಿಷ್ಟು ಸ್ಥಾನಗಳನ್ನು ಗೆಲ್ಲುವಂಥ ಲೆಕ್ಕಾಚಾರವನ್ನು ಬಿಜೆಪಿ ಮಾಡಿಕೊಂಡಿದ್ದು. ಇದಕ್ಕೆ ಪೂರಕ ಅನ್ನುವಂತೆ ಆರ್ಟಿಕಲ್ 370 ರದ್ದು ಮಾಡಿದ್ದಾಗಿರ್ಬೋದು, ತ್ರಿವಳಿ ತಲಾಖು ಮತ್ತೆ ಕಾಶ್ಮೀರಿ ಪಂಡಿತರ ವಿಚಾರ ಎಲ್ಲವನ್ನ ಕೂಡ, ಜೊತೆಗೆ ನಯಾ ಕಾಶ್ಮೀರ ಅಭಿವೃದ್ಧಿ ಮಂತ್ರವನ್ನ ಇಟ್ಕೊಂಡು ಚುನಾವಣೆಗೆ ಹೋಗಿತ್ತು. ಆದಾಗ್ಯೂ ಕೂಡ ಅಲ್ಲಿಯ ಜನರು ಬೇರೆ ಬೇರೆ ಕಾರಣಗಳಿಗೆ ಬಿಜೆಪಿಯನ್ನ ಕೈ ಹಿಡಿಲಿಲ್ಲ ಅನ್ನುವಂಥದ್ದು. ಜೊತೆಗೆ ಅಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳದು ಎನ್ಸಿ ಆಗಿರ್ಬೋದು, ಪಿಡಿಪಿ ಆಗಿರ್ಬೋದು, ಮತ್ತೆ ಕಾಂಗ್ರೆಸ್ ಆಗಿರ್ಬೋದು, ಈ 3 ಪಕ್ಷಗಳು ಕೂಡ ಕಾಶ್ಮೀರದಲ್ಲಿ ಬಿಜೆಪಿ ಕಾಶ್ಮೀರ ವಿರೋಧಿ ಅನ್ನುವಂಥ ಒಂದು ನರೇಶನ್ ಅನ್ನ ಬಿಲ್ಡ್ ಮಾಡುವಲ್ಲಿ ಯಶಸ್ವಿಯಾಗಿತ್ತು. ಅದರಂತೆ ಜನರ ಭಾವನೆಗಳು ಕೂಡ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಜನರು ಕಾಶ್ಮೀರದ ಭಾಗದಲ್ಲಿ ಹೆಚ್ಚು ಮತದಾನವನ್ನು ಅಥವಾ ಹೆಚ್ಚು ಸ್ಥಾನವನ್ನು ಕೊಟ್ಟಿಲ್ಲ. ಆದಾಗ್ಯೂ ಕೂಡ ಜಮ್ಮುವಲ್ಲಿ ಒಂದಿಷ್ಟು ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಲ್ಲಿ ಇವತ್ತು ಬಿಜೆಪಿ ಸಕ್ಸಸ್ ಆಗಿರುವಂಥದ್ದು. ಇನ್ನು ಎನ್ಸಿ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪಿಡಿಪಿ ಸ್ಲೋ ಡೌನ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅದರ ಎಲ್ಲ ಅಡ್ವಾಂಟೇಜ್ಗಳು ಕೂಡ ಈಗ ಎನ್ಸಿಗೆ ಸಿಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದು ಸ್ಪಷ್ಟ ನಾಯಕತ್ವ ಮತ್ತೆ ನಿರ್ದೇಶನ ಕೂಡ ಇತ್ತು. ಫಾರೂಕ್ ಅಬ್ದುಲ್ಲಾ ಅವರು ಮಾರ್ಗದರ್ಶನದಲ್ಲಿ ಒಮರ್ ಅಬ್ದುಲ್ಲಾ ನೇರವಾಗಿ ಚುನಾವಣಾ ಅಖಾಡಕ್ಕಿಳಿದಿದ್ರು. ಈಗ ಮತ್ತೊಂದು ಕಡೆ ಮೆಹಬೂಬಾ ಮುಫ್ತಿ ಅವರ ಪುತ್ರಿ ಕೂಡ ಅಖಾಡದಲ್ಲಿ ಉಳಿದಿದ್ರು ಕೂಡ ಅಷ್ಟು ಜನಪ್ರಿಯ ನಾಯಕರಾಗಿರ್ಲಿಲ್ಲ. ಒಮರ್ ಅಬ್ದುಲ್ಲಾ ಏನು ಜನಪ್ರಿಯರಾಗಿದ್ದಾರೆ ಅಷ್ಟು ಜನಪ್ರಿಯತೆ ಮೆಹಬೂಬಾ ಮುಫ್ತಿ ಪುತ್ರಿಗಿರ್ಲಿಲ್ಲ. ಹೀಗಾಗಿ ಜನರ ಒಂದು ಏನು ಗುರಿ ಏನಿದೆ ಅಥವಾ ಅವರ ಅಟೆನ್ಷನ್ ಸೀಕಿಂಗ್ ಏನಿದೆ ಅದು ಎನ್ಸಿ ಕಡೆಗೆ ಹೆಚ್ಚು ಹೋಯಿತು. ಮತ್ತೆ ಕಾಂಗ್ರೆಸ್ ಎನ್ಸಿ ಜೊತೆಗೆ ಕೈ ಜೋಡಿಸಿದ್ದಂತ ಹಿನ್ನೆಲೆಯಲ್ಲಿ ಜನರಿಗೆ ಹೆಚ್ಚು ನಂಬಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಈ ಮೈತ್ರಿಗೆ ಹೆಚ್ಚಿನ ಸ್ಥಾನವನ್ನು ಕೊಡುವಲ್ಲಿ ಕೂಡ ಈಗ ಜಮ್ಮು ಕಾಶ್ಮೀರದ ಜನರು ನಿರ್ಧಾರ ಮಾಡಿದ್ರು. ಹೀಗಾಗಿ ಹೆಚ್ಚಿನ ಸ್ಥಾನಗಳು ಬರಲಿಕ್ಕೆ ಈ ಒಂದು ಮೈತ್ರಿಗೆ ಕಾರಣ ಆಗಿರುವಂತದ್ದು.